ಮಳವಳ್ಳಿ ತಾಲೂಕಿನ ಹಲಗೂರಿನ ಜೆಡಿಎಸ್ ಮುಖಂಡರಾದ ಎಚ್.ಎನ್. ರಾಮಚಂದ್ರೇಗೌಡರ ಅಂತಿಮ ದರ್ಶನ ಪಡೆದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬಕ್ಕೆ ಸಾಂತ್ವನ. ಮಳವಳ್ಳಿ ತಾಲೂಕಿನ ಹಲಗೂರಿನ ಜೆಡಿಎಸ್ ಮುಖಂಡರಾದ ಎಚ್.ಎನ್. ರಾಮಚಂದ್ರೇಗೌಡ ಅವರು ಭಾನುವಾರ ನಿಧನರಾದ ಹಿನ್ನೆಲೆಯಲ್ಲಿ ವಿಷಯ ತಿಳಿದು ಸೋಮವಾರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ರಾಮಚಂದ್ರರವರ ನಿವಾಸಕ್ಕೆ ಭೇಟಿ ನೀಡಿ ಮೃತರ ಅಂತಿಮ ದರ್ಶನ ಪಡೆದ ನಂತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇವರ ಆರೋಗ್ಯದ ಬಗ್ಗೆ ನನಗೆ 10 ದಿನಗಳ ಹಿಂದೆ ಮಾತ್ರ ತಿಳಿಯಿತು. ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೆ. ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡಿದರು. ಈ ರೀತಿ ಆಗುತ್ತದೆ ಎಂದು ತಿಳಿದಿರಲಿಲ್ಲ ಎಂದರು. ನಾನು ರಾಜಕೀಯಕ್ಕೆ ಬರುವ ಮೊದಲು ದೇವೇಗೌಡರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ಆ ಸಮಯದಲ್ಲಿ ನನಗೆ ಇವರ ಪರಿಚಯವಾಗಿತ್ತು. ಸುಮಾರು 30 ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನನಗೆ ನನ್ನ ಕುಟುಂಬದ ಹಿರಿಯರನ್ನು ಕಳೆದುಕೊಂಡಂತೆ ನೋವಾಗಿದೆ. ರಾಮಚಂದ್ರರವರ ತಾಯಿ 96 ವರ್ಷದ ವೃದ್ಧರು. ಅವರಿಗೆ ಅವರ ಮಗನ ಸಾವಿನ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ. ಹಾಗೆ ಕುಟುಂಬದವರಿಗೂ ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು, ಮಾಜಿ ಶಾಸಕ ಡಾಕ್ಟರ್ ಕೆ. ಅನ್ನದಾನಿ ಸೇರಿದಂತೆ ಹಲವಾರು ಮುಖಂಡರು ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ನನಗೆ ವಿಶೇಷವಾಗಿ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೇ ಅದು ದೇವೇಗೌಡ ಚುನಾವಣೆಗಳಿರ್ಬೋದು ಅಂಥ ಒಂದು ಸನ್ನಿವೇಶದಲ್ಲಿ ನನಗೇನು ಪರಿಚಯ ಆಯಿತು. ಸುಮಾರು 30 ವರ್ಷಗಳಿಂದ ನನ್ನ ಒಂದು ಏಳಿಗೆಗೆ ಭಾಳ ಶ್ರಮಪಟ್ಟದ್ದು ನಾನು. ಜೊತೆಗೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರ ಸಂಪೂರ್ಣ ಬದುಕಿನಲ್ಲಿ ನಮ್ಮ ಒಡನಾಟದಲ್ಲಿದ್ದರು. ಅವರ ಇವತ್ತಿನ ಈ ಒಂದು ನಿಧನದ ಸುದ್ದಿ ನಮಗೂ ಆಘಾತ ತಂದಿರತಕ್ಕಂಥದ್ದು ನಮ್ಮ ಕುಟುಂಬದ ಒಬ್ಬ ಹಿರಿಯರನ್ನು ಕಳ್ಕೊಂಡಿದ್ದೇನೆ ಅಂತಕ್ಕಂಥ ನೋವಿದೆ. ಅವ್ರಿಗೆ ಭಗವಂತ ಎಲ್ಲ ರೀತಿ ಆತ್ಮಕ್ಕೆ ಶಾಂತಿ ಕೊಡಲಿ. ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ ಇವತ್ತು 96 ವರ್ಷ. ಅವರ ಒಂದು ಸುದೀರ್ಘವಾದಂಥ ಜೀವನ ಏನಿದೆ, ಇಂಥ ಸಂದರ್ಭದಲ್ಲಿ ಮಗನ ಸಾವನ್ನು ಇವತ್ತು ಅವರು ಎದುರಿಸ್ತಕ್ಕಂಥ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಆ ತಾಯಿಗೆ, ಅದರ ಜೊತೆಗೆ ಕುಟುಂಬ ವರ್ಗದ ಎಲ್ರಿಗೂ ಕೊಡಬೇಕು ಅಂತಕ್ಕಂಥ ಪ್ರಾರ್ಥನೆ.